ಅಗರ್ತಲಾ ಊರಲ್ಲಿ ಜನ ಇವತ್ತು ಕೂಡ ವ್ಯವಸಾಯದಿಂದ ತಮ್ಮ ಜೀವನನ ನಡೆಸ್ತಾ ಇದ್ದಾರೆ. ಇವತ್ತು ಆ ಊರವ್ರಿಗೆ ಬೇರೆ ಯಾವುದೇ ದಾರಿಗಳಿರೋದಿಲ್ಲ. ಆದ್ರೆ ಈ ಊರಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಿರತ್ತೆ. ಹಾಗಾಗಿ ಇಲ್ಲಿ ಹೊಲಗಳು ಕೂಡ ಕಡಿಮೆಯಾಗ್ತಾ ಇರತ್ತೆ. ಈ ಸಮಸ್ಯೆಯಿಂದ ಬಿಡುಗಡೆ ಹೊಂದೋದಕ್ಕೋಸ್ಕರ ಊರಿನ ಮುಖ್ಯಸ್ಥ ಊರಿನ ಎಲ್ಲ ಜನರನ್ನ ಪಂಚಾಯ್ತಿಗೆ ಕರೀತಾನೆ. ಹೇಗಿದ್ರು ಪ್ರತಿ ಸರಿ ಪಂಚಾಯ್ತಿಯಲ್ಲಿ ನಮ್ಮ ಕಷ್ಟಗಳನ್ನ ತೀರಿಸ್ಕೊಳ್ಳೋದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಆದ್ರೆ ಈ ಸರಿ ಇಲ್ಲಿ ಎಂತ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು ಅಂದ್ರೆ ಅದು ನಮ್ಮ ಇಡೀ ಊರಿನ ಸಮಸ್ಯೆ ಆಗಿದೆ. ನಮ್ಮ ಎಲ್ರ ಸಮಸ್ಯೆನಾ? ಆದ್ರೆ ನಮ್ಮ ರೈತರಿಗಂತೂ ಯಾವುದೇ ಸಮಸ್ಯೆ ಇಲ್ವಲ್ಲ. ಹೌದಾ? ಹಾಗಿದ್ರೆ ನಿನ್ನ ಹೊಲದಲ್ಲಿ ಬೆಳೆಯುವಂತ ಬೆಳೆ ನಿನ್ನ ಪೂರ್ತಿ ಪರಿವಾರಕ್ಕೆ 3 ಹೊತ್ತು ಊಟ ಆಗುತ್ತಾ? ಆಗಲ್ಲ ಮಾಲೀಕ್ರೆ. ಮೊದಲು ಮನೇಲಿ 4 ಜನ ಇದ್ವಿ. ಯಾವಾಗ 2 ಮಕ್ಕಳಿಗೆ ಮದುವೆ ಆಯ್ತೋ ಮತ್ತೆ ಅವ್ರ ಮಕ್ಕಳಾಯ್ತೋ ನಮಗೆ ಧಾನ್ಯಗಳೇ ಸಾಕಾಗ್ತಾ ಇಲ್ಲ. ಹಾಗಿದ್ರೆ ಇದು ಸಮಸ್ಯೆ ಅಲ್ವಾ? ಮತ್ತೆ ಈ ಸಮಸ್ಯೆ ಊರಿನ ಎಲ್ಲಾ ಮನೆಗಳಲ್ಲಿ ಇಲ್ವಾ? ಖಂಡಿತ ಇದೆ ಮಾಲೀಕ್ರೆ. ಸಮಸ್ಯೆ ಅಲ್ಲ, ಇದಂತೂ ವಿಪತ್ತಾಗ್ಬಿಟ್ಟಿದೆ. ನಾನು ಬೇರೆನೇ ಅನ್ಕೊಂಡಿದ್ದೆ, ನನ್ನ ಕ್ಷಮಿಸ್ಬಿಡಿ. ಹಾಗಿದ್ರೆ ಈ ಸಮಸ್ಯೆದ ಬಗ್ಗೆ ಯಾರತ್ರ ಆದ್ರೂ ಪರಿಹಾರ ಇದೆಯಾ? ಯಾಕಂದ್ರೆ ನಮ್ಗಳ ಮನೆಯಲ್ಲಂತೂ ಸದಸ್ಯರು ಹೆಚ್ಚಾಗ್ತಾನೆ ಇದ್ದಾರೆ. ಆದ್ರೆ ನಮ್ಮ ಊರಲ್ಲಿ ಇವಾಗ್ಲೂ ಕೂಡ ಅಷ್ಟೇ ಜಮೀನಿರೋದು. 20 ವರ್ಷಗಳ ಹಿಂದೆ ಎಷ್ಟಿತ್ತೋ ಅಷ್ಟು. ಅದು ನನಗೇನನ್ಸುತ್ತೆ ಅಂದ್ರೆ ನಾವ್ಯಾಕೆ ಸರ್ಕಾರದ ಹತ್ರ ಇದ್ರ ಬಗ್ಗೆ ಮಾತಾಡಬಾರ್ದು? ಬಹುಶಃ ಅವ್ರು ನಮ್ಗೇನಾದ್ರೂ ಸಹಾಯ ಮಾಡ್ತಾರೆ. ನಾವು ಸರ್ಕಾರದ ಮುಂದೆ ಯಾವತ್ತೂ ಕೈ ಚಾಚಬಾರ್ದು. ಎಲ್ಲಿವರೆಗೂ ಅಂದ್ರೆ ನಮ್ಮ ಕೈ ಕಾಲು ಗಟ್ಟಿಯಾಗಿರೋವರೆಗೂ. ನಾವು ಬೇರೆ ಯಾವ್ದಾದ್ರು ದಾರಿ ಹುಡುಕ್ಬೇಕಾಗುತ್ತೆ. ಅದರಿಂದಾನೇ ನಾವು ಯಾವ್ದಾದ್ರು ಒಂದು ಪರಿಹಾರ ಹುಡ್ಕೋಬಹುದು. ಹಲ್ಕುನ ಹೆಂಡತಿ ತುಂಬಾ ಹೊತ್ತಿಂದ ಎಲ್ರ ಮಾತುಗಳನ್ನ ಕೇಳಿಸ್ಕೊತಾ ಇದ್ಲು. ಮತ್ತೆ ಅವಳು ಏನೋ ಹೇಳ್ಬೇಕು ಅಂತ ಇದ್ಲು. ಆದ್ರೆ ಪಂಚಾಯ್ತಿಯಲ್ಲಿ ಇದುವರೆಗೂ ಯಾರು ಹೆಣ್ಮಕ್ಳು ಮಾತಾಡೋ ಹಾಗೆ ಇರ್ಲಿಲ್ಲ. ಅದಕ್ಕೆ ಅವಳು ಮಾತಾಡೋದಕ್ಕೂ ತುಂಬಾನೇ ಹೆದರ್ತಾ ಇದ್ಲು. ಅದು ಮಾಲೀಕ್ರೆ, ನನ್ನ ಹೆಂಡತಿ ನಿಮ್ಮ ಹತ್ರ ಏನೋ ಹೇಳ್ಬೇಕಂತೆ. ಒಂದ್ ವೇಳೆ ಈ ಪಂಚಾಯ್ತಿ ಅವಳಿಗೆ ಮಾತಾಡೋಕೆ ಅವಕಾಶ ಕೊಟ್ರೆ. ಇವತ್ತಿಂದ ಎಲ್ಲಾ ಜನರು ಕಿವಿ ಕೊಟ್ಟು ಕೇಳಿ. ನಮ್ಮ ಊರಂತೂ ಬೆಳವಣಿಗೆಯಿಂದ ತುಂಬಾ ಅಂದ್ರೆ ತುಂಬಾ ಹಿಂದೆ ಇದೆ. ಆದ್ರೆ ನಮ್ಮ ಬುದ್ಧಿವಂತಿಕೆ ಅಂತೂ ಯಾವತ್ತೂ ಹಿಂದೆ ಇರಬಾರ್ದು. ಇವತ್ತಿಂದ ಈ ಊರಲ್ಲಿ ಯಾವುದೇ ಗಂಡು ಮತ್ತೆ ಹೆಣ್ಣು ಮಧ್ಯೆ ಯಾವುದೇ ಭೇದ ಭಾವ ಇರಬಾರ್ದು. ನಿಮ್ಗೆ ಧನ್ಯವಾದ. ನಾನು ಮಾತಾಡಬಹುದಾ? ಇವತ್ತಿಂದ ನೀನ್ ಮಾತಾಡಬಹುದು. ಮತ್ತೆ ನಾನು ಕೇಳ್ಪಟ್ಟಿದ್ದೀನಿ ನೀನು ವಿದ್ಯಾವಂತೆ ಅಂತ. ನೀನ್ ಬೇಕಾದ್ರೆ ಈ ಊರಿನ ಮಕ್ಕಳಿಗೆ ಓದು ಬರಹನ ಕಲಿಸ್ಬೋದು. ಅದು ನಾನು ಏನ್ ಹೇಳ್ತೀನಿ ಅಂದ್ರೆ, ನಾವು ಈ ಊರಿಗೆ ಬಂದಾಗ ಈ ಊರಲ್ಲಿ ಒಂದು ಹೊಲ ಕೂಡ ಇರ್ಲಿಲ್ವಂತೆ. ಮತ್ತೆ ನಾವೆಲ್ಲರೂ ನಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ಭೂಮಿನ ಉಳಿ ಜಮೀನ್ ಮಾಡ್ಕೊಂಡಿದೀವಿ. ಈಗ ನಮ್ಗೆ ಮತ್ತೆ ಅವಶ್ಯಕತೆ ಇದೆ. ನಾವ್ ಯಾಕೆ ಭೂಮಿನ ಅಗದು ಮತ್ತೆ ಹೊಸ ಜಮೀನ್ ಮಾಡ್ಕೋಬಾರ್ದು? ಹಾ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ನಾವು ಮೊದ್ಲು ಕೂಡ ಕೆಲಸ ಮಾಡೋದ್ರಲ್ಲಿ ಹಿಂದೆ ಸರಿತಾ ಇರ್ಲಿಲ್ಲ, ಮತ್ತೆ ಇವತ್ತು ಕೂಡ ಸರಿಯಲ್ಲ. ಆದ್ರೆ ವಿಷಯ ಏನು ಅಂದ್ರೆ ನಾವೆಲ್ಲಿ ಉಳೋದು? ಖಾಲಿ ಜಮೀನಂತೂ ಎಲ್ಲೂ ಇಲ್ವೇ ಇಲ್ವಲ್ಲ. ಮತ್ತೆ ನಾವು ಕಾಡನ್ನ ನಾಶ ಮಾಡಿ ಕಾಡು ಪ್ರಾಣಿಗಳ ಮನೆಯನ್ನ ನಾವು ನಷ್ಟ ಮಾಡಬಾರ್ದು. ಒಂದ್ ವೇಳೆ ನಾವು ಬೆಟ್ಟದ ಹಿಂದೆ ಇರೋ ಜಾಗನ ಅಗ್ದು ಮಾಡಿದ್ರೆ ಆ ಜಮೀನ ಉಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ ಅಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿದೆ, ಅದನ್ನ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ನಮ್ ಹತ್ರ ಈಗ ಬೇರೆ ದಾರಿನೇ ಇಲ್ಲ. ಮತ್ತೆ ಸ್ವಲ್ಪ ಸಮಯಕ್ ಮುಂಚೆ ನೀವೇ ಹೇಳಿದ್ರಿ, ನಮ್ ಕೈಕಾಲು ಗಟ್ಟಿ ಇರೋವರೆಗೂ ನಾವು ಶ್ರಮ ಪಡೋದಕ್ಕೆ ಹಿಂದೆ ಸರಿಯೋಲ್ಲ ಅಂತ. ಎಲ್ರೂ ಚುನ್ನಿ ಆಡಿದ ಮಾತಿಗೆ ಹೂ ಅಂತ ಹೇಳ್ತಾರೆ. ಮತ್ತೆ ಬೆಟ್ಟದ ಹಿಂದೆ ಇರೋಂತ ಜಾಗನ ಅಗದು ಅಲ್ಲಿ ಜಮೀನ್ ಮಾಡೋದಕ್ಕೆ ಎಲ್ರೂ ಹೂ ಅಂತ ಹೇಳ್ತಾರೆ. ಮಾರನೇ ದಿನ ಎಲ್ರೂ ಸೇರ್ಕೊಂಡು ಪಿಕಾಸಿ, ಹಾರೆ, ಗುದ್ಲಿ ಎಲ್ಲ ತಗೊಂಡು ಆ ಬೆಟ್ಟದ ಹತ್ರ ಹೋಗ್ತಾರೆ. ನಾವೇನೋ ಬಂದ್ಬಿಟ್ವಿ, ಆದ್ರೆ ಈ ಕೆಲ್ಸ ಅಷ್ಟು ಸುಲಭ ಇಲ್ವಲ್ಲ. ನೀವ್ ಅನ್ಕೊಂಡಿರೋ ಅಷ್ಟು ಕಷ್ಟದ ಕೆಲ್ಸ ಕೂಡ ಅಲ್ಲ ಇದು. ಮತ್ತೆ ಈಗ ನಾವಿಬ್ರು ಒಂಟಿಯಾಗಿಲ್ಲ. ನನಗಂತೂ ಗೊತ್ತೇ ಇರ್ಲಿಲ್ಲ ನನ್ನ ಹೆಂಡತಿಗೆ ಎಷ್ಟೊಂದು ಶಕ್ತಿ ಇದೆ ಅಂತ. ಮತ್ತೆ ನನಗೂ ಗೊತ್ತಿರ್ಲಿಲ್ಲ ನೀವು ಇಷ್ಟು ದುರ್ಬಲರು ಅಂತ. ಸ್ವಲ್ಪ ಕೆಲ್ಸ ಮಾಡಿದ ತಕ್ಷಣ ಸುಸ್ತಾಗ್ಬಿಟ್ಟಿದೀರಾ. ಇವಾಗಲ್ಲ ಚುನ್ನಿ, ಯೌವನ ಹೋಗ್ಬಿಟ್ಟಿದೆ. ನಿಜ ಹೇಳ, ಈಗ ನನಗೆ ವ್ಯವಸಾಯ ಮಾಡೋಕ್ಕೂ ಸ್ವಲ್ಪನೂ ಶಕ್ತಿ ಇಲ್ಲ. ಮಂಡಿ ನೋವು ತುಂಬಾ ಬರ್ತಾ ಇದೆ. ಆದ್ರೆ ನಾನು ಯಾರಿಗೂ ಹೇಳಲ್ಲ ಅಷ್ಟೇ. ಅದು ಅಲ್ಲದೆ ಹೇಳಿ ಏನ್ ತಾನೇ ಪ್ರಯೋಜನ? ಈ ಮಾತನ್ನ ಹೇಳಿ ಹಲ್ಕು ಭೂಮಿನ ಅಗಿಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಚುನ್ನಿ ಅವನ್ ಹತ್ರ ಹೋಗಿ ಹಾರೇನ ಅವನ್ ಕೈಯಿಂದ ತಗೋತಾಳೆ. ನಿಜ ಹೇಳ್ತೀನಿ,
ನನಗೆ ಇದ್ರ ಬಗ್ಗೆ ಏನೇನೂ ಗೊತ್ತಿರ್ಲಿಲ್ಲ. ಗೊತ್ತಿದ್ದಿದ್ರೆ ನಾನ್ ನಿಮ್ಗೆ ಕೆಲ್ಸ ಮಾಡು ಅಂತ ಹೇಳ್ತಾ ಇರ್ಲಿಲ್ಲ. ಇವತ್ತಿಂದ ನೀವು ವಿಶ್ರಾಂತಿ ತಗೊಳ್ಳಿ. ಎಲ್ಲಿವರೆಗೂ ನನ್ ಮೈಯಲ್ಲಿ ಶಕ್ತಿ ಇದೆಯೋ ನಮ್ಮಿಬ್ಬರಿಗೋಸ್ಕರ ನಾನೊಬ್ಳೇ ಕಷ್ಟಪಡ್ತೀನಿ. ಅದು ಅಲ್ಲದೆ ನಾನು ಯಾರ ಮೇಲೂ ಅಷ್ಟೊಂದು ನಂಬಿಕೆ ಇಡಲ್ಲ. ಆದ್ರೆ ಕೆಲವು ಸಲ ಹೇಗನ್ಸುತ್ತೆ ಅಂದ್ರೆ ನಾನು ಹೋದ ಜನ್ಮದಲ್ಲಿ ಖಂಡಿತ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿರ್ಬೇಕು ಅಂತ. ಅದಕ್ಕೆ ಈ ಜನ್ಮದಲ್ಲಿ ನನಗೆ ನಿನ್ನಂತ ಸಂಸ್ಕಾರ ಇರೋಂತ ಹೆಂಡತಿ ಸಿಕ್ಕಿದಾಳೆ. ಹೌದಾ? ಆದ್ರೆ ಇದುವರೆಗೂ ನಿಮ್ ಬಾಯಿಂದ ಇಂಥ ಮಾತೇ ಬಂದಿರ್ಲಿಲ್ಲ. ಎಷ್ಟೊಂದ್ಸಲ ಅನ್ಕೋತಿದ್ದೆ ಹೇಳ್ಬೇಕು ಅಂತ, ಆದ್ರೆ ಸಮಯನೇ ಸಿಕ್ಕಿಲ್ಲ. ಅದಕ್ಕೆ ಅನ್ಕೊಂಡೆ ಇವತ್ತು ಹೇಳಿಲ್ಲ ಅಂದ್ರೆ ಮತ್ ಯಾವಾಗ ಹೇಳಿ ಅಂತ. ಹೌದಾ? ಸರಿ, ಈಗ ನನ್ಗೆ ಕೆಲ್ಸ ಮಾಡೋದಕ್ ಬಿಡಿ. ಚುನ್ನಿ ಮತ್ತೆ ಬೇರೆ ಜನ ಎಲ್ಲ ಹಗ್ಲು ರಾತ್ರಿ ಅಗಿಯೋದಕ್ ಶುರು ಮಾಡ್ತಾರೆ. ಮತ್ತೆ ಒಂದಿನ ಹೀಗೆ ಅಗಿತಾ ಅಗಿತಾ ಚುನ್ನಿಗೆ ಭೂಮಿಯ ಒಳಗೆ ತುಂಬಾನೇ ಭಗವಂತನ ಮೂರ್ತಿಗಳು ಸಿಗುತ್ತೆ. ಎಲ್ರೂ ಬನ್ನಿ ಇಲ್ಲಿ, ಬೇಗ ಬನ್ನಿ. ಮೂರ್ತಿಗಳನ್ನ ನೋಡಿ ಎಲ್ರೂ ತುಂಬಾ ಖುಷಿ ಪಡ್ತಾರೆ. ಇದು ಕೇವಲ ದೇವರ ಮೂರ್ತಿಗಳಲ್ಲ, ಬದ್ಲಿಗೆ ನಮ್ಗೆಲ್ರಿಗೂ ದೇವರ ಆಶೀರ್ವಾದ ಸಿಕ್ಕಿದೆ. ಇನ್ ಮುಂದೆ ನಾವೆಲ್ಲ ಸೇರಿ ದೇವಸ್ಥಾನಗಳನ್ನ ಮಾಡಿ ಈ ಮೂರ್ತಿಗಳನ್ನ ಅಲ್ಲಿ ಸ್ಥಾಪನೆ ಮಾಡೋಣ. ಊರಿನ ಜನ ತಮ್ಮ ಕೈಗಳಿಂದನೇ ಊರಲ್ಲಿ 4 ಮಂದಿರನ ಕಟ್ತಾರೆ. ಮತ್ತೆ 4 ಮೂರ್ತಿಗಳನ್ನ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾವಾಗ ಈ ವಿಷಯ ಎಲ್ರಿಗೂ ಗೊತ್ತಾಗತ್ತೋ ಆಗ ದೂರ ದೂರದ ಊರಿಂದ ಜನ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಅರೆ ವಾ, ಎಂತ ಭವ್ಯವಾದ ಮೂರ್ತಿಯನ್ನ ನಾನ್ ನೋಡೇ ಇಲ್ವಲ್ಲ. ಹೇಗನ್ನಿಸ್ತಾ ಇದೆ ಅಂದ್ರೆ ಸ್ವತಃ ದೇವರೇ ದರ್ಶನ ಕೊಟ್ಟಿರೋ ಹಾಗೆ. ಹಾ ಹೌದು, ನಾವು ಕೂಡ ಇವ್ರನ್ನ ಮೊದಲನೇ ಸರಿ ನೋಡಿದಾಗ ನಾವು ಕೂಡ ನೋಡ್ಕೊಂಡೆ ನಿಂತ್ಬಿಟ್ವಿ. ನಾನ್ ಸ್ವಲ್ಪ ಅಗರಬತ್ತಿ ಪ್ಯಾಕೆಟ್ ತಂದಿದ್ದೀನಿ. ಇದನ್ನ ಇಲ್ಲೇ ದೇವಸ್ಥಾನದಲ್ಲಿ ಇಟ್ಬಿಡ್ತೀನಿ. ನೀವುಗಳಿದ್ನ ದೇವ್ರಿಗೆ ಹಚ್ಬಿಡಿ. ಮುಖ್ಯಸ್ಥ ನೋಡ್ತಾನೆ ಯಾವ ಜನ ಎಲ್ಲ ಭಗವಂತನ ದರ್ಶನಕ್ಕೆ ಬರ್ತಾರೋ ಅವರೆಲ್ಲ ಅಗರಬತ್ತಿಗಳನ್ನ ಹೊರಗಡೆಯಿಂದಾನೇ ಖರೀದಿಸ್ತರ್ತಾರೆ. ಅದರಿಂದ ಅವನ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ. ಆಗ ಅವನು ಮತ್ತೆ ಊರಿನ ಜನನೆಲ್ಲ ಒಟ್ಟುಗೂಡಿಸ್ಕೋತಾನೆ. ನೋಡಿ, ನಾನಿವತ್ತು ಜಾಸ್ತಿ ಸಮಯ ತಗೊಳ್ಳಲ್ಲ. ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, ನಮ್ಮ ಊರಿಗೆ ಜನರು ದರ್ಶನ ಪಡೆಯೋದಕ್ಕೆ ಅಂತ ಬರ್ತಾರೆ. ಮತ್ತೆ ಅಗರಬತ್ತಿಗಳನ್ನ ಬೇರೆ ಕಡೆಯಿಂದ ತಗೊಂಡ್ ಬರ್ತಾರೆ. ಮತ್ತೆ ಅದೇ ಅಗರಬತ್ತಿಯನ್ನ ನಾವುಗಳು ತಯಾರು ಮಾಡಿದ್ರೆ ಅವಾಗ ಹೇಗಿರುತ್ತೆ? ತುಂಬಾ ಒಳ್ಳೆ ಸುದ್ದಿ. ಆದ್ರೆ ಅಗರಬತ್ತಿ ತಯಾರು ಮಾಡೋದು ಹೇಗೆ? ನಾವ್ ಅಗರಬತ್ತಿ ಮರನ ಬೆಳ್ಸೋಣ. ಅಗರಬತ್ತಿ ಮರನ? ಅದ್ ಹೇಗೆ? ನೋಡಿ, ಅಗರಬತ್ತಿ ಮಾಡೋದಕ್ಕೆ ಬಿದಿರಿನ ಕಡ್ಡಿನ ಉಪಯೋಗಿಸ್ತಾರೆ. ಮತ್ತೆ ಸುಗಂಧಕ್ಕೋಸ್ಕರ ಗುಲಾಬಿ ಹೂಗಳನ್ನ. ನಾವು ಇವೆರಡರ ವ್ಯವಸಾಯ ಮಾಡೋಣ. ಮತ್ತೆ ಹಸುಗಳಂತೂ ನಮ್ಮೆಲ್ರ ಮನೆಯಲ್ಲೂ ಇದೆ. ಅದರ ಗೊಬ್ಬರ ಅಂತೂ ಅಗರಬತ್ತಿ ಮಾಡೋದಕ್ಕೆ ತುಂಬಾ ಒಳ್ಳೇದು. ನೀನ್ ಹೇಳ್ತಿರೋ ವಿಷಯ ತುಂಬಾ ಚೆನ್ನಾಗಿದೆ. ಹಲ್ಕು, ನಿನ್ ಹೆಂಡತಿ ಅಂತೂ ತುಂಬಾ ಬುದ್ಧಿವಂತಳು. ಏನ್ ನೋಡಿ ಮದ್ವೆ ಆದ್ಯಪ್ಪ? ನಾನು ಅದನ್ನೇ ಯೋಚಿಸ್ತಾ ಇದ್ದೀನಿ. ನನ್ನಂತವನ್ಗೆ ಇಂಥ ಹೆಂಡತಿ ಹೆಂಗ್ ಸಿಕ್ಕುದ್ಲು ಅಂತ. ಹೇಗಾದ್ರೂ ಸಿಗ್ಲಿ, ಅವಳು ನಿನ್ನ ಜೊತೆಗೆ ಈ ಊರಿನ ಉದ್ಧಾರ ಕೂಡ ಮಾಡಿದ್ದಾಳೆ. ಈಗ ಎಲ್ರೂ ಅವರವರ ಜಮೀನಲ್ಲಿ ಬಿದಿರಿನ ಮರ ಮತ್ತೆ ಗುಲಾಬಿ ಗಿಡಗಳನ್ನ ನೆಡ್ತಾರೆ. ಸ್ವಲ್ಪ ಸಮಯದಲ್ಲೇ ಈ ಗಿಡಗಳೆಲ್ಲ ಬೆಳೆದು ದೊಡ್ಡದಾಗ್ಬಿಡತ್ತೆ. ಈಗ ಇದೆಲ್ಲ ಬೆಳೆದು ದೊಡ್ಡದಾಗ್ಬಿಟ್ಟಿದೆ. ನಾವು ಇದನ್ನ ಉಪಯೋಗಿಸ್ಕೊಂಡೆ ಅಗರಬತ್ತಿನ ಮಾಡೋಣ. ಎಲ್ಲ ಜನ ತಾವು ಬೆಳೆಸಿರುವಂತ ಬಿದಿರನ್ನ ಕಡಿಯೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಅಗರಬತ್ತಿ ಮಾಡೋದಕ್ಕೆ ಸಿದ್ಧ ಮಾಡ್ಕೋತಾರೆ. ಇದಾದ ನಂತರ ಹಸುವಿನ ಸಗಣಿಯನ್ನ ಗುಲಾಬಿ ನೀರಲ್ಲಿ ನೆನೆಸಿ ಅದರ ಲೇಪನ ಬಿದಿರಿನ ಕಡ್ಡಿಗೆ ಹೊಸಿತಾರೆ. ಈಗ ಅಗರಬತ್ತಿಗಳನ್ನ ಮಾಡಿ ರೆಡಿ ಮಾಡ್ತಾರೆ. ನಾವಂತೂ ಈಗ ನಮ್ಮ ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡಿದ್ದೀವಿ. ಈಗ ಊರಿನ ಎಲ್ಲ ಜನರಿಗೂ ಯಾವ ವಿಷಯ ತಲುಪಬೇಕು ಅಂದ್ರೆ, ಯಾವುದೇ ವ್ಯಕ್ತಿ ನಮ್ಮ ದೇವಸ್ಥಾನಕ್ಕೆ ಬಂದ್ರೆ ಅವರು ಅಗರಬತ್ತಿಯನ್ನ ಇದೇ ಊರಿಂದ ಖರೀದಿ ಮಾಡಬೇಕು. ಈಗ ಯಾರೇ ಭಕ್ತರು ದೇವಸ್ಥಾನಕ್ಕೆ ಹೊರಗಡೆಯಿಂದ ಬಂದ್ರೆ ಅವರಿಗೆ ಊರಲ್ಲಿ ಮಾಡಿರೋಂತ ಅಗರಬತ್ತಿಯನ್ನ ತಗೊಳ್ಳಿ ಅಂತ ಇವ್ರು ಹೇಳ್ತಾರೆ. ಮತ್ತೆ ನಿಧಾನವಾಗಿ ಎಲ್ರಿಗೂ ಗೊತ್ತಾಗ್ಬಿಡತ್ತೆ ಈ ಅಗರ್ತಲ್ಲ ಊರಿನ ಜನರೆಲ್ಲ ಈಗ ಅಗರಬತ್ತಿ ಮಾಡೋಕೆ ಶುರು ಮಾಡಿದ್ದಾರೆ ಅಂತ. ಇದ್ರಿಂದ ಊರಿಂದ ಹೊರಗಡೆ ಒಬ್ಬ ಅಗರಬತ್ತಿ ಮಾಡೋಂತ ವ್ಯಕ್ತಿಗೆ ತುಂಬಾ ನಷ್ಟ ಆಗತ್ತೆ. ಇಷ್ಟು ದಿನದ ತನಕ ಶಿವಂ ಅಗರಬತ್ತಿನ ಎಲ್ಲಾ ಕಡೆ ತಗೋತಾ ಇದ್ರು. ಎಲ್ಲಾ ದೇವಸ್ಥಾನದಲ್ಲೂ ಅದನ್ನೇ ಹಚ್ತಾ ಇದ್ರು. ಯಾವಾಗ ಪಕ್ಕದೂರ್ನವರು ಅಗರಬತ್ತಿ ಮಾಡೋದನ್ನ ಶುರು ಮಾಡಿದ್ರು ಆಗಿಂದ ಶಿವಂ ಬ್ರ್ಯಾಂಡ್ನ ಅಗರಬತ್ತಿಗಳು ಮಾರಾಟನೇ ಆಗ್ತಾ ಇಲ್ಲ. ಏನಾದ್ರೂ ಬುದ್ಧಿ ಉಪಯೋಗಿಸ್ಲೇಬೇಕು. ಶಿವಂಗೆ ಯಾವಾಗ ಏನು ಉಪಾಯ ಹೊಳೆಯೋದಿಲ್ವೋ ಆಗ ಅವನು ಊರಿನ ಒಳಗ್ ಬಂದು ಊರಿನ ಮುಖ್ಯಸ್ಥನ ಹತ್ರ ಇದ್ರ ಬಗ್ಗೆ ಮಾತಾಡ್ತಾನೆ.
ಮುಖ್ಯಸ್ಥರೇ, ನೀವಂತೂ ಎಷ್ಟೋ ವರ್ಷಗಳಿಂದ ನಾನ್ ತಯಾರು ಮಾಡಿರುವಂತ ಅಗರಬತ್ತಿಯನ್ನ ದೇವಸ್ಥಾನದಲ್ಲಿ ಉಪಯೋಗಿಸ್ತಾ ಇದ್ದೀರಾ. ಅದಕ್ಕೆ ನನ್ನ ಬಗ್ಗೆ ಹೇಳ್ಕೊಳ್ಳೋ ಅವಶ್ಯಕತೆ ಏನು ಕೂಡ ಇಲ್ಲ. ಆದ್ರೆ ಇವತ್ತಿಗೆ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಮತ್ತೆ ಇದ್ರೆಲ್ಲರ ಹಿಂದೆ ನಿಮ್ಮ ಊರಿನ ಕೈವಾಡ ಇದೆ. ಒಂದು ವೇಳೆ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ನಮ್ಮನ್ನ ಕ್ಷಮಿಸ್ಬಿಡು. ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ಈ ಊರಿನ ಜನ ಇಲ್ಲಿವರೆಗೂ ಯಾವುದೇ ರೀತಿಯ ತಪ್ಪು ಕೆಲಸಗಳನ್ನ ಮಾಡಿಲ್ಲ, ಬೇರೆಯವ್ರಿಗೆ ತೊಂದರೆ ಆಗುವಂತದ್ದು. ಆದ್ರೂ ನೀವು ಹೇಳ್ತಿದ್ದೀರಾ ಅಂದ್ರೆ ಖಂಡಿತ ಇದ್ರ ಹಿಂದೆ ಯಾವುದೋ ಕಾರಣ ಇರಬೇಕು. ಕಾರಣ ಏನಂದ್ರೆ ನಿಮ್ಮ ಊರಿನವರು ಯಾವಾಗಿಂದ ಅಗರಬತ್ತಿ ತಯಾರು ಮಾಡಕ್ ಶುರು ಮಾಡಿದ್ರೋ ಅವತ್ತಿಂದ ಯಾರು ಕೂಡ ನಾನ್ ತಯಾರು ಮಾಡಿರೋ ಅಗರಬತ್ತಿಯನ್ನ ಖರೀದಿ ಮಾಡ್ತಾನೆ ಇಲ್ಲ. ಆದ್ರೆ ನಾವೀ ಕೆಲ್ಸನ ಶುರು ಮಾಡಿರೋದು ನಿಮ್ ಕೆಲ್ಸನ ನಿಲ್ಸೋದಕ್ಕಲ್ಲ, ಬದ್ಲಿಗೆ ಊರಲ್ಲಿ ಜೀವನ ಮಾಡೋ ಜನರಿಗೋಸ್ಕರ. ಆದ್ರೆ ಇದರಿಂದ ಕೆಲಸ ಅಂತೂ ನಿಂತೋಗಿರೋದು ನಂದೇ ತಾನೇ. ಅದು ಅಲ್ದೆ ನಿಮ್ಮ ಊರಿನವ್ರಿಗೆ ಜೀವನ ನಡೆಸೋದಕ್ಕೆ ಜಮೀನಿದೆ, ನೀವ್ಯಾಕೆ ವ್ಯವಸಾಯ ಮಾಡಲ್ಲ? ನಾವೇನೋ ರೈತರು ಹೌದು, ಆದ್ರೆ ಯಾವಾಗಿಂದ ಊರಲ್ಲಿ ದೇವಸ್ಥಾನ ಕಟ್ಟಿದ್ವೋ ನಾವು ಅಗರಬತ್ತಿ ತಯಾರು ಮಾಡೋ ಕೆಲಸ ಕೂಡ ಶುರು ಮಾಡ್ಕೊಂಡ್ವಿ. ಯಾಕಂದ್ರೆ ನಮ್ಮ ಅವಶ್ಯಕತೆಗಳು ಕೂಡ ಪ್ರತಿದಿನ ಹೆಚ್ಚಾಗ್ತಾ ಇತ್ತು. ಆದ್ರೆ ನಿಮ್ಮ ಊರಿನವರು ಈ ಕೆಲ್ಸನ ನಿಲ್ಲಿಸ್ಬೇಕಾಗತ್ತೆ. ನೋಡಿ, ನಾವಂತೂ ಯಾರಿಗೂ ಕೆಟ್ಟದ್ ಮಾಡ್ತಾ ಇಲ್ಲ, ಅದಕ್ಕೆ ನಾವು ಕೆಲಸ ಅಂತೂ ನಿಲ್ಸೋದಿಲ್ಲ. ಹಾಗೆ ನಿಮ್ಗಂತೂ ಹಾಲು ಮಾರಾಟದಲ್ಲಿ ತುಂಬಾ ಲಾಭ ಬರ್ತಾ ಇದೆ. ಸುತ್ತಮುತ್ತ ಇರೋ ಎಲ್ಲ ಊರಿನ ಹಾಲು ನಿಮ್ಮ ಡೈರಿಗೆ ತಾನೇ ಬರೋದು. ನಿಮ್ಗೆ ಯಾಕೆ ದುಡ್ಡಿನ ಸಮಸ್ಯೆ ಬರುತ್ತೆ? ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ನೀವೆಲ್ರೂ ಇದಕ್ಕೆ ಬೆಲೆ ಕಟ್ಬೇಕಾಗತ್ತೆ. ಶಿವಂ ಊರಿನ ಮುಖ್ಯಸ್ಥನಿಗೆ ಬೆದರಿಕೆ ಹಾಕಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಆದ್ರೆ ಅವನು ಕೋಪದಲ್ಲಿ ಏನೆಲ್ಲ ಮಾಡ್ತಾನೋ ಅದರಿಂದ ಏನೂ ಆಗೋದಿಲ್ಲ. ಮುಖ್ಯಸ್ಥ ಮತ್ತೆ ಊರಿನ ಬಾಕಿ ಜನ ಎಲ್ಲ ಅಗರಬತ್ತಿ ಮಾಡೋದನ್ನ ಬಿಡೋದೇ ಇಲ್ಲ. ಬಹುಶಃ ಇವರೆಲ್ಲ ಹೀಗೆ ಕೇಳಲ್ಲ ಅನ್ಸುತ್ತೆ. ಈಗ ಬೇರೆ ದಾರಿ ಹುಡುಕ್ಬೇಕಾಗತ್ತೆ. ನಾನ್ ಯಾಕೆ ಇವ್ರು ಬೆಳೆಸಿರೋ ಆ ಬಿದಿರನ್ನ ನಾಶ ಮಾಡಬಾರ್ದು? ಬಿದಿರೇ ಇಲ್ಲ ಅಂದ್ಮೇಲೆ ಅವ್ರು ಹೇಗೆ ಅಗರಬತ್ತಿ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಮತ್ತೆ ಶಿವಂ ರಾತ್ರಿ ಹೊತ್ತಲ್ಲಿ ಯಾರಿಗೂ ಗೊತ್ತಾಗ್ದೆ ಬೆಂಕಿ ಪಂಜನ್ನ ತಗೊಂಡು ಊರಿನ ಜನರ ಜಮೀನಿಗೆ ಬರ್ತಾನೆ. ಮತ್ತೆ ಒಂದೊಂದಾಗಿ ಊರಿನ ಎಲ್ಲಾ ಜನರ ಜಮೀನಿಗೆ ಬೆಂಕಿ ಹಚ್ಬಿಡ್ತಾನೆ. ಮತ್ತೆ ನೋಡ್ತಿದ್ದ ಹಾಗೆ ಎಲ್ಲಾ ಗಿಡಗಳು ಬೆಂಕಿಯಲ್ಲಿ ಸುಟ್ಟು ಹೋಗುತ್ತವೆ. ಇವಾಗ ನಾನು ನೋಡ್ತೀನಿ, ನೀವುಗಳು ಅಗರಬತ್ತಿ ಮಾಡ್ತಿರೋ ಇಲ್ಲ ಅಂದ್ರೆ ಈ ಸುಟ್ಟೋಗಿರೋ ಬಿದಿರಿಂದ ಕಿಚಿಡಿ. ಬೆಳಗ್ಗೆ ಎದ್ದು ಊರಿನ ಜನ ನೋಡ್ತಾರೆ, ಅವರ ಜಮೀನಲ್ಲಿ ಬೆಳೆದಂತ ಎಲ್ಲಾ ಬಿದಿರು ಸುಟ್ಟು ಭಸ್ಮ ಆಗ್ಬಿಟ್ಟಿರತ್ತೆ. ಇದನ್ನ ನೋಡಿ ಎಲ್ಲ ಜನರಿಗೂ ತುಂಬಾನೇ ದುಃಖ ಆಗತ್ತೆ. ಮತ್ತೆ ಮುಖ್ಯಸ್ಥನಿಗೆ ಅನುಮಾನ ಬರುತ್ತೆ, ಇದು ಖಂಡಿತ ಶಿವಂದೇ ಕೆಲ್ಸ ಅಂತ. ಆದ್ರೆ ಏನೂ ಸಾಕ್ಷಿ ಇಲ್ದೇ ಇರೋದ್ರಿಂದ ಅವರು ಏನೂ ಮಾಡೋದಕ್ಕಾಗೋದಿಲ್ಲ. ಈಗಂತೂ ನಮ್ಗೆಲ್ರಿಗೂ ತುಂಬಾನೇ ನಷ್ಟ ಆಗಿದೆ. ಮತ್ತೆ ಹೊಸ ಗಿಡಗಳನ್ನ ಬೆಳೆಸೋದಕ್ಕೆ ಈಗ ತುಂಬಾನೇ ಸಮಯ ಹಿಡಿಯತ್ತೆ. ಇದನ್ನೆಲ್ಲ ಯಾರೋ ಬೇಕು ಅಂತಾನೆ ಮಾಡಿರೋ ಕೆಲ್ಸ. ಆದ್ರೆ ಈಗ ಏನ್ ಮಾಡೋದು? ನನ್ಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಈಗ ನಮ್ಮನ್ನ ಕಾಯೋ ಆ ದೇವ್ರೆ ಒಂದು ದಾರಿ ತೋರಿಸ್ಬೇಕು. ಮುಖ್ಯಸ್ಥ ಮತ್ತು ಊರಿನ ಜನರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ಮತ್ತೆ ಅವರೇ ಮಾಡಿರೋಂತ ಅಗರಬತ್ತಿಯನ್ನ ಹಚ್ಚಿ ಪೂಜೆ ಮಾಡ್ತಾರೆ. ಅಗರಬತ್ತಿ ಪೂರ್ತಿ ಸುಟ್ಟು ಹೋದ್ಮೇಲೆ ಅದರ ಕೆಳಗಿನ ಭಾಗ ಉಳಿಯತ್ತಲ್ಲ, ಅದನ್ನ ಸ್ವಚ್ಛ ಮಾಡಿದ್ಮೇಲೆ ಮುಖ್ಯಸ್ಥ ಅದನ್ನ ಕಸದ ಜೊತೆ ತಗೊಂಡ್ ಬಂದು ದೇವಸ್ಥಾನದ ಹಿಂದ್ಗಡೆ ಜಾಗಕ್ಕೆ ಹಾಕ್ತಾನೆ. ಮತ್ತೆ ಮಾರನೇ ದಿನ ಆ ಜಾಗದಲ್ಲಿ ಹೊಸದಾಗಿ ಒಂದು ಅಗರಬತ್ತಿಯ ಮರ ಬೆಳೆದ್ಬಿಟ್ಟಿರತ್ತೆ. ಮತ್ತೆ ಆ ಮರದಲ್ಲಿ ತುಂಬಾನೇ ಅಗರಬತ್ತಿಗಳು ನೇತಾಡ್ತಾ ಇರತ್ತೆ. ಅರೆ, ಇದಂತೂ ಚಮತ್ಕಾರ ಆಗ್ಬಿಡ್ತು. ಚುನ್ನಿ ಎಲ್ರನ್ನೂ ದೇವಸ್ಥಾನದ ಹತ್ರ ಕರೀತಾಳೆ. ನೋಡಿ, ನಾನು ಬೆಳಗ್ಗೆ ಇಲ್ಲಿ ಪೂಜೆ ಮಾಡಕ್ಕೆ ಅಂತ ಬಂದೆ. ಆಗ ನೋಡ್ದೆ ಮರದಿಂದ ಅಗರಬತ್ತಿಗಳು ಕೆಳಗ್ ಬೀಳ್ತಾ ಇದ್ವು. ಮುಖ್ಯಸ್ಥ ಮರದ ಕೆಳಗಡೆ ಬಿದ್ದಿರುವಂತ ಅಗರಬತ್ತಿನ ತಗೊಂಡು ಅದರ ವಾಸನೆನ ನೋಡ್ತಾನೆ. ಇದಂತೂ ಅದೇ ಪರಿಮಳ ಬರ್ತಾ ಇರೋ ಅಗರಬತ್ತಿ ನಾವುಗಳು ಮಾಡ್ತಾ ಇದ್ವಲ್ಲ ಆ ತರದ್ದು. ಊರಿನ ಜನ ಎಲ್ಲ ಇದನ್ನ ಆ ಭಗವಂತನ ಆಶೀರ್ವಾದ ಅಂತ ಅನ್ಕೊಂಡು ಅದೇ ಅಗರಬತ್ತಿಯಿಂದ ಭಗವಂತನಿಗೆ ಪೂಜೆ ಮಾಡ್ತಾರೆ. ಇನ್ನೊಂದ್ ಕಡೆ ಮತ್ತೆ ಪಂಚಾಯ್ತಿ ಮಾಡ್ತಾರೆ. ಇಲ್ಲಿ ಊರಿನ ಜನ ಎಲ್ಲ ಶಿವಂಗೆ ಹಾಲ್ ಕೊಡಬಾರ್ದು ಅಂತ ನಿರ್ಧಾರ ತಗೋತಾರೆ. ಶಿವಮ್ಮ ಅವತ್ತು ನಿಮ್ಗೆ ಬೆದರಿಕೆ ಹಾಕದ್ಮೇಲೆ ನನಗೇನನ್ನಿಸ್ತಾ ಇದೆ ಅಂದ್ರೆ ನಮ್ಮ ಹೊಲಗಳಿಗೆ ಬೆಂಕಿ ಅವನೇ ಹಾಕಿರ್ಬೇಕು ಅಂತ. ಯಾಕೆ ನಾವೆಲ್ಲರೂ ಇನ್ಮೇಲೆ ನಮ್ಮ ಊರಿಂದ ಅವನ್ಗೆ ಹಾಲ್ ಕೊಡೋದನ್ನ ನಿಲ್ಲಿಸಬಾರ್ದು? ಆಗ ಅವನಿಗೆ ಸ್ವಲ್ಪ ಬುದ್ಧಿ ಬರುತ್ತೆ. ನೀನ್ ಸರಿಯಾಗಿ ಹೇಳ್ದೆ. ಅಂತ ಮನುಷ್ಯರಿಗೆ ಈ ರೀತಿನೇ ಬುದ್ಧಿ ಕಲಿಸ್ಬೇಕು. ಈ ವಿಷಯ ಯಾವಾಗ ಶಿವಂಗೆ ಗೊತ್ತಾಗತ್ತೋ
ಆಗ ಅವನು ಊರಿಗೆ ಬಂದು ಎಲ್ರ ಮುಂದೆ ಕ್ಷಮೆ ಕೇಳ್ತಾನೆ. ಮತ್ತೆ ಇಂದಿನಿಂದ ಅವನು ಹಾಲಿಗೆ ಸರಿಯಾದ ದುಡ್ಡನ್ನ ಕೊಡ್ತೀನಿ ಅಂತ ಕೂಡ ಒಪ್ಕೋತಾನೆ. ಆಗ ಎಲ್ಲಾ ಜನರು ಅವನನ್ನ ಕ್ಷಮಿಸ್ಬಿಡ್ತಾರೆ. ಇವತ್ತಿಂದ ನಾನು ಯಾವತ್ತೂ ಕೂಡ ನಿಮ್ಗಳ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಲ್ಲ. ಎಲ್ಲಾ ಜನರ ತರ ಶಿವಂ ಕೂಡ ಮರದಿಂದ ಅಗರಬತ್ತಿನ ತಗೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾನೆ.